ಹಾಯ್ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಪಾವಗಡ ಹೋಗ್ತಾ ಇದ್ದೀವಲ್ಲ, ಸೊ ಆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪನೇ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇದು ಪಾವಗಡಕ್ಕೆ ಹೋಗ್ಬೇಕಾದ್ರೆ ಪಾವಗಡಕ್ಕೆ ಶೈಲಾಪುರ ಮತ್ತು ಕಾಟ್ಗುಡ್ಡ ಮಧ್ಯೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಹಂಗಾಗಿ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಡೈಲಿ ನಾವು ವಾರಕ್ಕೊಂದ್ಸಲ ಆದರೂ ಈ ಕಡೆ ಓಡಾಡಬೇಕಾದ್ರೆ ಸುಮ್ಮನೆ ಅದೇ ಥರ ಗಾಡಿಯಲ್ಲೇ ಕೈ ಮುಗಿದು ಹೋಗ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು, ಹಂಗಾಗಿ ದೇವ್ರ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಾನು ನಮ್ಮ ಮನೆಯವರು. ಇದು 2 ದಿನದ ವ್ಲಾಗು, ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಈಗ ಆ ಕಡೆ ಕೂತಿದ್ರು ಅವರು ಪೂಜೆ ಮಾಡೋರು, ಅವ್ರನ್ನ ಕರಿತಾ ಇದ್ವಿ. ಸೊ ಹಂಗಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೈ ಕಾಲೆಲ್ಲ ತೊಳ್ಕೊಂಡು ಬರೋಕ್ಕೆ ಹೋದರು. ಹಂಗಾಗಿ ನೋಡಿರಿ, ಈ ಕಡೆಯಿಂದ ನಾವು ಪಾವಗಡದಿಂದ ಬರಬೇಕಾದ್ರೆ ಈ ರೋಡ್, ಹೋಗ್ಬೇಕಾದ್ರೂ ಇದೇ ರೋಡೇ ನಮ್ಮೂರಿಂದ ಬರ್ತಾ. ಸೊ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಈಗ ದೇವ್ರ ಪೂಜೆ ಎಲ್ಲ ಮುಗಿಸಿ ಮತ್ತು ಪಾವಗಡ ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಬಂದು ಈಗ ಸೌದೆ ಎಲ್ಲ ಕಟ್ ಮಾಡಿಬಿಟ್ಟು ಒಳಗಡೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ದೆ ನಮ್ಮ ಮನೆಯವ್ರ ಕೈಲಿ. ಆಗಲೇ 1 ವೀಕ್ ಆಗಿತ್ತು ತಗೊಂಡು ಬಂದು. ಸೊ ಕಟ್ ಮಾಡಿಸಿರ್ಲಿಲ್ಲ, ಹಂಗಾಗಿ ಕಟ್ ಮಾಡಿಸ್ಬಿಟ್ಟು ಒಂದು ಕಡೆ ಎಲ್ಲ ನೀಟಾಗಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಸೌದೆ ಒಲೆ ಹಾಕಿದ್ದೀನಲ್ಲ ಅದರಲ್ಲಿ ಇನ್ಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಸೌದೆ ತರಿಸಿದ್ದು ಕೆರೆಯಿಂದ. ಅದಕ್ಕೆ ನೀಟಾಗೆಲ್ಲ ಜೋಡಿಸ್ತಾಯಿದ್ದೀನಿ. ಇದು ಸೀಮೆ ಜಾಲಿ ಅಂತೀವಿ ನಮ್ಮ ಕಡೆ, ಜಾಲಿ ಮುಳ್ಳಿಂದಿರುತ್ತಲ್ಲ ಆ ಸೌದೆ. ಇದು ಸ್ವಲ್ಪ ಮುಳ್ಳಿರ್ತವೆ, ಹಂಗಾಗಿ ಹುಷಾರಾಗಿ ನೀಟಾಗಿ ನಿಧಾನಕ್ಕೆ ಜೋಡಿಸ್ತಾ ಇದ್ದೀನಿ. ಸೊ ನಮ್ಮ ಮನೆಯವ್ರು ಬೇಗ ಎತ್ತಿಡು ಅಂತಂದು ಹೇಳ್ಬಿಡ್ತಾಯಿದ್ರು, ಅದಕ್ಕೆ ನಾನು ಮುಳ್ಳಿದ್ದಾವೆ ಅಂತಂದು ಹೇಳ್ಬಿಟ್ಟು ನೀಟಾಗಿ ಜೋಡಿಸ್ತಾ ಇದ್ದೆ. ಇವನ್ನ ನಾವು ಇದು ಕುರಿ ಶೆಡ್ ಹಾಕಿದ್ದೀವಲ್ಲ ಅದ್ರ ಕೆಳಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಜೋಡಿಸಿ ನಂತರ ಹೊರಗಡೆಯಿಂದ ತಗೊಂಡು ಹೋದರೆ ಸ್ವಲ್ಪ ಪರವಾಗಿಲ್ಲ. ಮತ್ತು ಒಳಗಡೆ ಇಟ್ಕೊಬಿಟ್ರೆ ಮುಳ್ಳಿರ್ತಾವಲ್ಲ, ಸುಮ್ಮನೆ ಏನಕ್ಕೆ ಏನಾದರೂ ಹುಳ ಏನಾದರೂ ಸೇರ್ಕೊಬಿಡುತ್ತೆ ಮತ್ತು ಸೌದೆ ಒಳಗೆ ಅಂತ ಹೇಳ್ಬಿಟ್ಟು, ಹೊರಗಡೆ ಆದರೆ ಫ್ರೀಯಾಗೂ ಇರುತ್ತೆ, ಆರಾಮಾಗಿ ನಾವು ತಗೊಳ್ಳೋಕ್ಕೂ ಸ್ವಲ್ಪ ಭಯ ಇರೋಲ್ಲ. ಒಳಗಡೆ ಇಟ್ಟರೆ ಸ್ವಲ್ಪ ಭಯ ಅನ್ನಿಸ್ತಾ ಇರುತ್ತೆ ನನಗೆ. ಅದಕ್ಕೆ ಇನ್ನೇನು ಇಲ್ಲಿ ಗರಿ ಎಲ್ಲ ಒಸಿದ್ವಲ್ಲ, ಮಳೆ ಬಂದ್ರೂ ಏನು ನೆನೆಯಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಇಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು. ಸೊ ಈ ಥರ ಕೆಲಸ ಇದ್ದರೆ ಈ ಥರ ಪಾಪ ಹೆಲ್ಪ್ ಮಾಡ್ತಾ ಇರ್ತಾರೆ ನಮ್ಮ ಮನೆಯವರು. ವೀಡಿಯೋ ಮಾಡ್ಕೊಡೋದಾಗಿರ್ಬೋದು, ಮತ್ತು ನನ್ನ ಮಕ್ಕಳು ಆಗಿರ್ಬೋದು, ನಿತಿನ್ ಅರವಿಂದ್ ಎಲ್ಲರೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಹೋಗ್ಬಿಟ್ಟು ಅದೆಲ್ಲ ಜೋಡಿಸಿ ಮತ್ತು ನಾನೀಗ ಕುರಿ ಕೆಳಗೆಲ್ಲ ನೀಟಾಗೆಲ್ಲ ಎತ್ತಾಕಿ ಕಸ ಹೊಡ್ಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ಇವತ್ತು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ, ಸ್ವಲ್ಪ ನನಗೂ ಯಾಕೋ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ರೆಸಿಪಿ ಏನಿಲ್ಲ. ಮೊನ್ನೆ ಅಂತೀನಿ ನಿನ್ನೆ ಸಂಜೆ ಮಾಡಿರೋದೇ ಸಾಂಬಾರಿತ್ತು, ಅದನ್ನೇ ತಿಂದ್ವಿ. ಅದಕ್ಕೋಸ್ಕರ ನಾನು ಏನೋ ಅಡುಗೆದೇನು ಶೇರ್ ಮಾಡ್ಕೊಂಡಿಲ್ಲ. ಹುಷಾರಿಲ್ಲದೆ ಇದ್ದಾಗ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಮನೇಲೂ, ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ. ಸೊ ಹಂಗಾಗಿ ನಾನು ಏನೋ ರೆಸಿಪಿ ಶೇರ್ ಮಾಡಿಲ್ಲ ನಿಮಗೆ ವಿಡಿಯೋದಲ್ಲಿ. ಈಗ ಅದೆಲ್ಲ ನಾವು ಅಂದರೆ ಅಗಸೆ ಗಿಡದ್ದು ಎಲ್ಲ ಸೊಪ್ಪು ಕಟ್ಟಿರ್ತೀವಲ್ಲ, ಆ ಕಡ್ಡಿ ಎಲ್ಲ ಇಲ್ಲೇ ಬೀಳಿಸಿರುತ್ತೆ. ಇದನ್ನೆಲ್ಲ ನೀಟಾಗಿ ಆ ಕಡೆ ಎಸ್ಬಿಟ್ಟು ಹುಡುಗಿ ಆ ಕಡೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. 2 ಕುರಿಮರಿನ ನಿತಿನ್ ಇಲ್ಲಿ ಸಾಕಂತವನೇ, ತುಂಬ ಚೆನ್ನಾಗಿದ್ದಾವೆ. ಕಪ್ಪು ಕುರಿಮರಿ ಅವು. ನಮ್ಮ ಕಡೆ ಎಲ್ಲ ಭಾಳ ಈ ಕಪ್ಪು ಮತ್ತು ಬಿಳಿವು, ಕೆಂಪು ಜಾಸ್ತಿ ಓಡಲ್ಲ, ಬಿಳಿ ಮತ್ತು ಈ ಥರ ಕಪ್ಪು ತುಂಬ ಚೆನ್ನಾಗಿರ್ತಾವೆ ಕುರಿಮರಿ ಸಾಕೋದಕ್ಕೆ ಅಂತ ಹೇಳ್ಬಿಟ್ಟು. ನೋಡಿರಿ, ನಿತಿನ್ ಮಲಗಿ ಅದು ಇನ್ನೂ ಎತ್ತಾಕಿಲ್ಲ, ಸೊಳ್ಳೆ ಪರದೆ ಎಲ್ಲ ಬಿಚ್ಚಿಲ್ಲ, ಹಂಗೆ ಬಿಟ್ಬಿಟ್ಟು ಓಡಾಡ್ತಾವನೆ. ಸೊ ನಾನೇ ಇದೆಲ್ಲ ನೀಟಾಗಿ ಹುಡುಗ್ಬಿಟ್ಟು ಎತ್ತಾಕಿ ಆಮೇಲೆ ಸೊಳ್ಳೆ ಪರದೆ ಎಲ್ಲ ಬಿಚ್ಚಿಬಿಟ್ಟು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ದು. ಸೊ ಧೂಳು ಇನ್ನೂ ಅದು ಚೆನ್ನಾಗಿ ಕೂತಿಲ್ಲ, ಮಣ್ಣೆಲ್ಲ ನಾವು ಒತ್ತಾಕಿದ್ವಲ್ಲ ಅವಾಗ, ಅದು ಕೂತಿಲ್ಲ ಚೆನ್ನಾಗೆ. ಇನ್ನೂ ಧೂಳೆಲ್ಲ ಎದ್ದಾಳ್ತಾ ಇತ್ತು ಹುಡುಗದ್ರಾಗೆ ಪೊರ್ಕೆಯಲ್ಲಿ. ನನಗೆ ಧೂಳು ಈ ಬಿಸಿಲಲ್ಲಿ ಓಡಾಡೇ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಸೊ ಆದ್ರೂ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ ನಾನೇ. ನಿತಿನ್ಗೆ ಧೂಳು ಕುಡಿದ್ರೆ ಅವನಿಗೂ ಅಷ್ಟೇ ಹುಷಾರಿಲ್ದಂಗೆ ಆಗುತ್ತೆ. ಈ ಥರ ಕೆಲಸಗಳೆಲ್ಲ 90% ನಾನೇ ಮಾಡ್ಕೊತಾ ಇರ್ತೀನಿ, ಮನೆ ಕೆಲಸ ಎಲ್ಲನೂ. ಸೊ ಕುರಿ ಆ ಕಡೆ ಕಟ್ಟಿದ್ನಲ್ಲ ಅದನ್ನೆಲ್ಲ ಬಿಚ್ಚಿ ಆ ಕಡೆ ಕಳಿಸ್ದೆ, ಯಾಕಂದರೆ ಧೂಳು ಅದಕ್ಕೂ ಇದಾಗ್ಬಿಟ್ಟೈತೆ. ಅದಕ್ಕೆ ನಾವು ಹೆಂಗಿರ್ತೀವೋ ಸೇಫ್ಟಿಯಾಗಿ ಮೂಗು ಪ್ರಾಣಿಗಳು ಅದೇ ಥರನೇ ನೋಡ್ಕೋಬೇಕಲ್ಲ. ಸೊ ಹಂಗಾಗಿ ಅವನ್ನ ಆ ಕಡೆ ತಳ್ತಾ ಇದ್ದೀನಿ, ಅದು ಹೋಗ್ತಾನೆ ಇಲ್ಲ. ತೊಳ್ಬಿಟ್ಟು ಅದನ್ನೆಲ್ಲ ಗುಡಿಸಿ ಆ ಕಡೆ ಒತ್ತಾಕ್ಬಿಟ್ಟು ಮತ್ತು ಸ್ವಲ್ಪ ಅನ್ನ ಮಾಡಬೇಕಾಯಿತು. ಅನ್ನ ಮಾಡ್ಕೊಂಡು ತಿಂದಿದ್ದು ಆಯಿತು, ಅದನ್ನೇನು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ. ಇದರಲ್ಲಿ 2 ಕುರಿಮರಿ ಇದ್ದರು, ನಿಜವಾಗ್ಲೂ ಒಂದು ಟಬ್ಬು ಫುಲ್ಲು ಇದಾಗುತ್ತೆ ಕಸ ಎಲ್ಲ. ನಾನೇ ಅಂದ್ಕೊತೀನಿ 2 ಮರಿಯಿಂದ ಎಷ್ಟೊಂದಾದರೆ ಗೊಬ್ಬರ ಮತ್ತು ಜಾಸ್ತಿ ಇರುತ್ತಲ್ಲ, ಅವರೆಲ್ಲ ಎಷ್ಟೊಂದು ಇರುತ್ತಲ್ಲ ಕುರಿಮರಿ ಕೆಳಗೆ ಎಲ್ಲನೂ ಅಂತ ಅನಿಸುತ್ತೆ. ಸೊ ನೋಡಿ, ನೀಟಾಗೆಲ್ಲ ಎತ್ತಿ ಆ ಕಡೆ ಹಾಕೋಣ ಅಂತ ಹೇಳ್ಬಿಟ್ಟು ಎತ್ತಾಕ್ತಾಯಿದ್ದೀನಿ. ಇನ್ನೇನು ಹೊರಗಡೆ ಕೆಲಸ ಎಲ್ಲ ಮುಗಿಯುತ್ತೆ, ಮತ್ತು ಒಳಗಡೆ ಸ್ವಲ್ಪ ಪಾತ್ರೆ ತೊಳೆಯೋದು ಮತ್ತು ಸ್ವಲ್ಪ ಅನ್ನ ಮಾಡೋದು ಇಷ್ಟಿದೆ. ಅದನ್ನು ಮಾಡ್ಕೊಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಇಲ್ಲಿಗೆ. ನೋಡಿ, ಆ ಕಡೆ ನಾನು ಈ ಕಡೆ ಬಂದರೆ ಈ ಕಡೆ ಓಡ್ತವೆ, ಆ ಕಡೆ ಬಂದರೆ ಈ ಕಡೆ ಓಡಿ ಬರ್ತವೆ. ಹಂಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಅಂತಂದು ಹೇಳ್ಬಿಟ್ಟು ಅವು ಓಡೋಗ್ತಾವೆ. ನಾನು ಹೊರಗಡೆ ಬಂದರೆ ಸಾಕು ಓಡ್ಬಿಡ್ತಾವೆ ಈಚೆಗೆ. ಸೊ ನೋಡಿ, ನಾನು ಬಂದೆ ಈಗ, ಹಿಂದೆನೇ ಒಂದು ಓಡ್ ಬಂದುಬಿಡುತ್ತೆ. ಈಗ ಎಲ್ಲ ಕಸ ಎಲ್ಲ ಎತ್ತಾಕ್ಬಿಟ್ಟು ಇವಿಗೆ ಸೊಪ್ಪು ನೀರು ಎಲ್ಲ ಇಡಬೇಕು. ಈಗ ಇಟ್ಬಿಟ್ರೆ ಇದು ಕುರಿಮರಿ ಕೆಲಸ ಎಲ್ಲ ಮುಗಿಯುತ್ತೆ.
ಸೊ ಈಗ ಹೋಗ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಮಾಡಬೇಕು. ಹಾಯ್ ಎಲ್ರಿಗೂ. ಸೊ ಎಲ್ರದ್ದು ಈ ಟೈಮ್ಗೆ ಊಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇನ್ನೂ ಊಟ ಮಾಡಬೇಕೀಗ, ಸ್ವಲ್ಪ ನಿಮ್ಮ ಜೊತೆ ಮಾತಾಡೋದಿತ್ತು, ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಿತ್ತು. ಸೊ ಕುತ್ಕೊಂಡೆ. ಈಗ ಒಂದು ಬ್ಲೌಸ್ ಡಿಸೈನ್ ತೋರಿಸ್ತೀನಿ. ಏನಾಗೆ ಅಂದರೆ ಇದು ಹೊಸ ಥರ ಅಂದರೆ ಇದು ಬಟರ್ಫ್ಲೈ ಸ್ಲೀವ್ ಅಂತ ಫ್ಲೋರಲ್ ಬರುತ್ತಲ್ಲ, ಸೊ ಆ ಥರ ಇಡ್ಸಿದ್ದೀನಿ ನೋಡಿ. ಸೊ ನನಗಿದು ಒಂದು ಬ್ಲೌಸ್ಗೆ ಇಡ್ಸಿರ್ಲಿಲ್ಲ, ನಂಗೆ ತುಂಬ ಇಷ್ಟ ಆಯಿತು ಈ ಥರ ಇಡ್ಸೋದು, ಅದಕ್ಕೆ ಇಡ್ಸಿದ್ದು. ಈ ಥರ ಬಟರ್ಫ್ಲೈ ಸ್ಲೀವ್ ಅಂತಾರಲ್ಲ, ಅಂಬ್ರೆಲ್ಲ ಸ್ಲೀವು, ಬಟರ್ಫ್ಲೈ ಸ್ಲೀವು ಮತ್ತು ಫ್ಲೋರಲ್ ಸ್ಲೀವು, ಸೊ ನಾನಾ ರೀತಿ ಹೆಸರುಗಳು ಇದಕ್ಕೆ. ನೋಡಿ ಈ ಥರ ಇದೆ. ಮೇಲ್ಗಡೆ ಎಲ್ಲ ಈ ಥರ ಬರುತ್ತೆ. ಇದು ಜಿಗ್ಜಾಗ್ ಮಾಡಿಸಿದ್ದೀನಿ ಎಂಡಲ್ಲಿ. ನಾನು ಸ್ಲೀವ್ ಇಡ್ಸೀನಿ ಇರಲಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ಥರ ಸ್ಲೀವು ಸೇಫ್ಟಿಗೆ. ಆದಷ್ಟು ನನಗೂ ಕಂಫರ್ಟ್ ಅನಿಸಲ್ಲ, ಅದಕ್ಕೋಸ್ಕರ ನಾನು ಸ್ಲೀವ್ ಇಡಿಸ್ಬಿಟ್ಟು ಈ ಥರ ಇಡ್ಸೀನಿ. ಇದು ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ಫಿನಿಶಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣುತ್ತೆ. ಪಿಂಕು ಸ್ಲೀವು ಈ ಥರ ಕಾಣಿಸುತ್ತೆ. ಒಂದು ಸಾರಿ ಇದು ಹಾಕ್ಕೊಂಡು ತೋರಿಸ್ತೀನಿ. ಸೊ ನೋಡಿ ಈ ಥರ ಕೂರುತ್ತೆ ಸ್ಲೀವ್ ಹಾಕ್ಕೊಂಡಾಗ. ನೋಡಿ ಈ ಥರ ಕೂರುತ್ತೆ. ಸ್ಯಾರಿ ಉಟ್ರೆ ಮಾತ್ರ ಸೂಪರಾಗಿರುತ್ತೆ ಇದು ಮಾತ್ರ. ಇಲ್ಲಿ ನಾರ್ಮಲಾಗಿ ನಾನು ನಮ್ಮೂರ ಟೈಲರ್ ಹತ್ರನೇ, ಲೇಡಿ ಟೈಲರ್ ಹತ್ರ ನಾನು ಸ್ಟಿಚ್ ಮಾಡಿಸೋದು ಬ್ಲೌಸು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಇದಕ್ಕೆ ಒಂದು ಮಾಮೂಲಿ ಕಾಸ್ಟೇ ತಗೊತಾರೆ, ಜಾಸ್ತಿ ರೇಟ್ ಏನಿಲ್ಲ. ನಾನು ಮಾಮೂಲಿಯಾಗಿ ಈ ಥರ ಇಡ್ಸೀನಿ ಬ್ಯಾಕು. ಇನ್ನೂ ಮೊನ್ನೆ ತಗೊಂಡು ಬಂದೆ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಮಾಮೂಲಿ ರೌಂಡ್ ಈ ಥರ. ಇದಕ್ಕೆ ಸ್ಯಾರಿದೆ ಹಾಕ್ಸಿದ್ದೀನಿ ಡೋರಿ ಕಟ್ಟೋದು, ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು. ಫ್ರಂಟು ಅಷ್ಟೇ ಪೈಪಿಂಗ್ ಇಡ್ಸೀನಿ, ಇನ್ನೇನು ಇಲ್ಲ. ಸ್ಲೀವ್ ಮಾತ್ರ ಈ ಥರ ಡಬಲ್ ಹಾಕಿದ್ದೀನಿ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬ್ಲೌಸು, ಇದು ಬ್ಲೌಸ್ ಬಂದುಬಿಟ್ಟು ಈ ಥರ ಬಂದಿತ್ತು, ಫುಲ್ಲು ಪಿಂಕು. ಇದು ಸ್ಯಾರಿ, ಇದು ಸ್ಯಾರಿದು ನಾನು ಈ ಥರ ಸ್ಲೀವ್ ಹಾಕ್ಸಿರೋದು ನೋಡಿ. ಇದು ಸ್ಯಾರಿ. ಸೊ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಇದನ್ನ ತಗೊಂಡು ಸುಮಾರು ಅಂದರೆ 2 ವರ್ಷ ಆಯಿತು, ನಾನು ಸ್ಟಿಚ್ಚೇ ಮಾಡಿಸಿರ್ಲಿಲ್ಲ. ಈಗ ಇದಕ್ಕೆ ಕಾಲ ಕೂಡಿ ಬಂದಿದೆ, ಅದಕ್ಕೋಸ್ಕರ ಈಗ ಸ್ಟಿಚ್ ಮಾಡಿಸಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಜಾತ್ರೆಗಳು ಮತ್ತು ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಇನ್ನು. ಸೊ ಹಂಗಾಗಿ ಒಂದೊಂದು ಹಬ್ಬಕ್ಕೆ ಯಾವುದಾದ್ರೂ ಈ ಥರ ಸ್ಯಾರಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡಿಸಿದೆ. ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಸೊ ಈ ಥರ ಸ್ಟಿಚ್ ಮಾಡಿಸ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ನಾನು ಹಾಕ್ಕೊಂಡ್ಮೇಲೆ ಒಂದು ಸಲ ಪಿಕ್ಕು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಇರುತ್ತೆ ಔಟ್ಲುಕ್ ನೋಡೋದಕ್ಕೆ ಅಂತ. ಕಲರ್ ಆಗಲೇ ನೋಡ್ತಾ ಇರ್ಬೋದು, ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸು ಯಾವ ಥರ ಕಾಣಿಸ್ತಾ ಇದೆ ಅಂತ. ಕರೆಂಟ್ ಹೋಯ್ತು. ನಮ್ಮ ಮನೆ ಸ್ವಲ್ಪ ಬೆಳಕು ಕಡಿಮೆ, ಕತ್ಲೆ, ಕರೆಂಟ್ ಇತ್ತು. ಈಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ, ಕರೆಂಟೇ ಹೊರಟೋಯ್ತು. ಸೊ ಇದು ಸ್ಯಾರಿ. ಈಗ ಇದ್ರ ಕಾಸ್ಟ್ ಬಂದುಬಿಟ್ಟು ಸೀರೆದು 650 ಅಷ್ಟೇ. ಸಿಂಪಲ್ ಸ್ಯಾರಿ ತಗೊಂಡಿದ್ದು 650. ಪಿಂಕ್ ಇದರಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ತಗೊಂಡಿದ್ದು. ಇದು ಸ್ಟಿಚ್ ಮಾಡಿಸಿದ್ದಕ್ಕೆ ಇನ್ನೂ ಅಮೌಂಟ್ ಕೊಟ್ಟಿಲ್ಲ, ಅವರು ಯಾವಾಗ ಹೇಳ್ತಾರೋ ಕೊಡ್ತೀನಿ. ಯಾಕಂದರೆ ಇನ್ನೂ 1-2 ಬ್ಲೌಸ್ ಕೊಟ್ಟಿದ್ದೀನಿ ನಾನು ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅದೆರಡು ಸ್ಟಿಚ್ ಮಾಡಿದ್ಮೇಲೆ ಒಂದೇ ಸರಿ ಹೋಗ್ಬಿಟ್ಟು ಇದೂ ಮತ್ತು ಅದ್ರ ಅಮೌಂಟು ಕೊಟ್ಟು ಬರೋದು. ಇದಾಗಿತ್ತು ಬ್ಲೌಸಿಂದು. ಹಾಗೆ ನಾನು ತಮ್ಲೇನ್ ಏನಕ್ಕೆ ಆ ಥರ ಇಟ್ಟಿದ್ದೀನಿ ಅಂತ ಅಂದರೆ, ಸ್ವಲ್ಪ ಕಾಮೆಂಟ್ಸ್ನ ನಾನು ಎಷ್ಟು ಇಗ್ನೋರ್ ಮಾಡಿದ್ರೂ ಮತ್ತೆ ಅದೇ ಥರನೇ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಏನಕ್ಕೆ ಆ ಥರ ಬೇರೆಯವ್ರ ಮನಸ್ಸು ನೋವ್ಸೋದು ಅಂತಂದು ಹೇಳ್ಬಿಟ್ಟು. ಯಾಕಂದರೆ ಇರೋ ಅಂತಾರೆ ವೀಡಿಯೋಸ್ ಮಾಡಬೇಕಾ, ಇಲ್ದಿರೋ ಅಂಥವ್ರು ಮಾಡೋಂಗಿಲ್ಲ. ಈಗ ನಾನೊಂದು ಬಿಕಾರಿ, ಇವಳೇ ಒಂದು ಬಿಕಾರಿ, ಇವಳು ವೀಡಿಯೋಸ್ ಯಾರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಒಬ್ಬರು ಕಾಮೆಂಟ್ ಮಾಡಿದರು. ಸೊ ತುಂಬ ನೋವು ಅನಿಸುತ್ತೆ ನನಗೆ. ಅವ್ರ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ಅವ್ರ ಮನಸ್ಸು ನೋವಾಗುತ್ತಲ್ಲ ಅನಿಸುತ್ತೆ ನನಗೆ. ಹಂಗೆ ನಮಗೆ ಈ ಥರ ಅನ್ನಿಸ್ಬೇಕಾದ್ರೆ ವೀಡಿಯೋಸ್ ಮಾಡೋರಿಗೆ, ಅವ್ರಿಗೆ ನಾನು ಸುಮ್ಮನೆ ನೋಡಿ ಹೋಗೋರಿಗೆ ಎಷ್ಟು ಇದು ಅವ್ರು ಎಷ್ಟು ಕಷ್ಟಪಟ್ಟು ಮಾಡ್ತಾವ್ರೆ ವೀಡಿಯೋಸು ಅಂತ ಅವರು ಅಂದ್ಕೋಬೇಕು. ಯಾಕಂದರೆ ಕೆಟ್ಟದಾಗ ನಾನೇನು ವೀಡಿಯೋಸ್ ಏನೂ ಮಾಡ್ತಾಯಿಲ್ಲ. ಸೊ ಆ ಥರ ಏನಾದರೂ ನಾನು ತಿಳಿದೇ ತಪ್ಪು ಮಾಡಿದರೆ ಹೇಳಿ ತಿದ್ಕೊಂತೀನಿ ಬೇಕಾದರೆ. ಅದು ಬಿಟ್ಟು ಬೇರೆಯವ್ರ ಮನಸ್ಸು ನೋವಿಸಿದ್ರೆ ಅದರಲ್ಲಿ ಏನೂ ಅವ್ರಿಗೆ ಲಾಭ ಸಿಗಲ್ಲ ಅಂತ ನನ್ನ ಅನಿಸಿಕೆ. ನಾನು ತುಂಬ ನಾನು ಯಾವುದೇ ಯೂಟ್ಯೂಬ್ ಆಗಿರಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನಾನು ಸ್ಟಾರ್ಟ್ ಮಾಡಿದಾಗಿಂದ ನಾನು ಬ್ಯಾಡ್ ಕಮೆಂಟ್ಸ್ಗೆ ರಿಯಾಕ್ಟೇ ಆಗಲ್ಲ, ಆಗೋದು ಇಲ್ಲ, ಆಗ್ತಾ ಇರಲಿಲ್ಲ ಈಗಲೂ. ಸೊ ಆದರೆ ಈ ಕಾಮೆಂಟು ತುಂಬ ನೋವು ಅನ್ನಿಸ್ತು ನನಗೆ. ಇವಳೇ ಒಂದು ಬಿಕಾರಿ, ಇವಳು ವೀಡಿಯೋಸ್ ಯಾರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿದರು. ಸೊ ಬೇಡ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೋಡಬೇಡ್ರಿ, ನಾನೇನೋ ಫೋರ್ಸ್ ಮಾಡ್ತಾ ಇಲ್ವಲ್ಲ ನೋಡಿ ಅಂತ ಹೇಳ್ಬಿಟ್ಟು. ಇಷ್ಟ ಆಗಿಲ್ಲ ಅಂದರೆ ಬೇಡ, ಇಷ್ಟ ಆದರೆ ನೋಡಿ ಅಂತಂದೇ ಹೇಳ್ತಾ ಇರೋದು ನಾನು. ಹಂಗೆ ಬೇರೆಯವ್ರಿಗೆ ಕಾಮೆಂಟ್ ಮಾಡೋದಕ್ಕಿಂತಲೂ ಒಂದು ನಿಮಿಷ ಯೋಚನೆ ಮಾಡಿ, ಏನಾದರೂ ಕೆಟ್ಟದಾಗ ಆ ಥರ ಏನಾದರೂ ಮಾಡ್ತಾಯಿದ್ರೆ ಮಾಡಿ ಕಾಮೆಂಟು, ನಾನು ಬೇಡ ಅನ್ನಲ್ಲ. ಸೊ ಒಳ್ಳೆ ರೀತಿಯಲ್ಲೇ ತಾನೇ ನಾನು ಮಾಡ್ತಾ ಇರೋದು, ಎಲ್ಲ ಹೆಣ್ಮಕ್ಳು ಮಾಡೋ ಹಾಗೇ ನಾನು ಮಾಡ್ತಾ ಇರೋದು.
ಸೊ ಹಂಗಾಗಿ ಸ್ವಲ್ಪ ಕಾಮೆಂಟ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಬೇಡ, ಇಷ್ಟ ಆದರೆ ಮಾತ್ರ ನೋಡಿ, ಇಷ್ಟ ಆಗಿಲ್ಲ ಅಂದರೆ ಬೇಡ. ನನ್ನ ಚಾನಲ್ಲೇ ನೋಡಬೇಡಿ, ಓಪನ್ನೇ ಮಾಡಬೇಡಿ. ಸೊ ಅದಕ್ಕೆ ನಾನು ಮುಂಚೆಯಿಂದ ಈ ಥರ ಕಾಮೆಂಟ್ಸ್ನ ಏನೋ ನನ್ನ ತಲೆಗೆ ಹಾಕ್ಕೊಂತ ಇಲ್ಲ. ಎಷ್ಟೋ ಕಾಮೆಂಟ್ಸ್ನ ನಾನು ಡಿಲೀಟ್ ಮಾಡಾಕಿದ್ದೀನಿ. ಸೊ ಆದ್ರೂ ಒಂದೊಂದು ಕಾಮೆಂಟು ತುಂಬ ನೋವು ಅನಿಸುತ್ತೆ. ಯಾಕಂದರೆ ಇರೋ ಅಂತಾರೆ ಏನು ವೀಡಿಯೋಸ್ ಮಾಡ್ತಾ ಇಲ್ಲಲ್ಲ, ನಮ್ಮಂಗೆ ಇಲ್ಲದೆ ಇರೋರು ಬಡವರು ತುಂಬ ಜನ ಮಾಡ್ತಾವ್ರೆ ವೀಡಿಯೋಸು. ಅವ್ರನ್ನ ಇಷ್ಟಪಡೋರು ಅಂದರೆ ಇರೋ ಅಂಥವ್ರನ್ನ ಲೈಫ್ ಸ್ಟೈಲ್ ಇಷ್ಟಪಡೋರು ಇರ್ತಾರೆ, ಮತ್ತು ನಮ್ಮಂಥವ್ರ ಲೈಫ್ ಸ್ಟೈಲ್ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ, ಅಂಥವ್ರ ವೀಡಿಯೋಸೇ ನೋಡ್ಕೊಳ್ಳಿ, ನಮ್ಮಂಥವ್ರ ವೀಡಿಯೋಸ್ನ ನೋಡೋಕ್ಕೆ ಬರಬೇಡಿ ನೀವು. ಆದರೆ ಈ ಥರ ಕಾಮೆಂಟ್ಸ್ ಮಾತ್ರ ಇನ್ನೊಂದು ಸರಿ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನೇನು ವಾರ್ನ್ ಮಾಡ್ತಾ ಇಲ್ಲ, ಆದ್ರೂ ಸುಮ್ಮನೆ ಹೇಳ್ಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಹೇಳಿ ಫ್ರೆಂಡ್ಸ್, ನಾವು ನಮ್ಮಂಥವರು ಮಾಡ್ಬೋದಾ ಇಲ್ಲ ಮಾಡಬಾರ್ದ ವೀಡಿಯೋಸ್ ಅಂತ ಹೇಳ್ಬಿಟ್ಟು ತಪ್ಪದೇ ಹೇಳಿ ನೀವು. ಯಾಕಂದರೆ ನಾವೇನು ಆ ಥರ ಕೆಟ್ಟದಾಗಿ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ನಿನ್ನಿಂದ ಏನು ಮೆಸೇಜ್ ಇದೆ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ಅಂತ ಅವ್ರು ಕ್ವಶನ್ ಕೇಳಿ ನಾವು ಬೇಕಾದರೆ ಅದಕ್ಕೆ ಏನಾದರೂ ರಿಯಾಕ್ಟ್ ಮಾಡೋದಾಗಿರ್ಬೋದು. ಇಲ್ಲ ಆ ಥರ ವೀಡಿಯೋಸ್ ಮಾಡ್ತಾಯಿದ್ರೆ ನಾನೇ ಸ್ಟಾಪ್ ಮಾಡ್ತಾಯಿದ್ದೆ. ಸೊ ಇನ್ನೊಂದು ನಾನು ಮನೆಯಲ್ಲೇ ಆಗಿರ್ಬೋದು ಮತ್ತು ಹೊರಗಡೆ ಆಗಿರ್ಬೋದು ಸ್ವಲ್ಪ ಜೋರಾಗಿ ಮಾತಾಡೋದು ಆ ಥರ ಇಲ್ಲ. ಸೊ ಆದ್ರೂ ನಾನು ಇರಲಿ ಅಂತಂದು ಹೇಳ್ಬಿಟ್ಟು ಆನ್ಲೈನಾಗಿ ಬಂದ್ರೂ ತುಂಬ ಧೈರ್ಯ ತಂದ್ಕೊಂಡು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಒಂದೊಂದು ಕಾಮೆಂಟ್ ನೋಡಿದ ತಕ್ಷಣ ಸ್ವಲ್ಪ ಭಯ ಅನ್ನಿಸ್ಬಿಡುತ್ತೆ ಮತ್ತು ಬೇಜಾರಾಗುತ್ತೆ. ಅಷ್ಟೊಂದು ಏನು ಈ ಥರ ಎಲ್ಲ ಮಾಡ್ತಾರೆ, ಈ ಥರ ಮಾತಾಡೋರು ಇರ್ತಾರೆ ಜನ ಅಂತ ಅನಿಸುತ್ತೆ ಒಂದೊಂದು ಸಾರಿ ನನಗೆ. ಸೊ ನನಗದು ಎಕ್ಸ್ಪೀರಿಯೆನ್ಸ್ ಇಲ್ಲ ಲೈವ್ ನಿಜವಾಗ್ಲೂ ಮಾತಾಡಿ ಆ ಥರ ಮಾತುಗಳೆಲ್ಲ ಕೇಳಿ. ಆದ್ರೂ ಕಾಮೆಂಟ್ಸಲ್ಲಿ ನೋಡಿದಾಗ ತುಂಬ ಒಂಥರ ಭಯ ಅನ್ನಿಸ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಮುಂಚೆ ಎಲ್ಲ ಭಾಳ ಹೆದರ್ಕೊಂಡು ಹತ್ತಿದ್ದೀನಿ ನಾನು, ಕಾಮೆಂಟ್ಸ್ನೆಲ್ಲ ಓದ್ಬಿಟ್ಟು ಇವತ್ತು ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಆದರೂ ಸ್ವಲ್ಪ ನಮ್ಮ ಮನೆಯವರು ಸ್ವಲ್ಪ ಧೈರ್ಯ ತಂದ್ಕೊ, ಈ ಥರ ಎಲ್ಲ ಕಾಮನ್ನು ಆನ್ಲೈನಲ್ಲಿ ಅಂತಂದು ಹೇಳಿದಾಗ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಆ ಥರ ಕಾಮೆಂಟ್ಸ್ನೆಲ್ಲ ಜಾಸ್ತಿ ಇದು ಮಾಡೋಕ್ಕೆ ಎಲ್ಲ ಡಿಲೀಟೇ ಮಾಡಾಕ್ತೀನಿ, ನಾನು ಇಟ್ಕೊಳ್ಳೋದೇ ಇಲ್ಲ ಬ್ಯಾಡ್ ಕಮೆಂಟ್ಸು. ಆದರೂ ಈ ಥರ ಮಾಡಿದ್ರು ಮೊನ್ನೆ, ಅದು ತುಂಬ ನೋವು ಅನಿಸುತ್ತೋ, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ನಿಮ್ಮ ಮನೇಲಿ ಅಕ್ಕ ತಂಗಿರಿರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಸೊ ನೋಡಿಬಿಟ್ಟು ಒಂದು ಸಲ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಇರೋ ಅಂತಾರೆ ಎಲ್ಲ ಎಲ್ಲರೂ ಮಾಡ್ತಾವ್ರೆ ವೀಡಿಯೋಸು, ಇರೋ ಅಂತಾರೆ ಮಾಡಬೇಕು, ಇಲ್ಲದೇ ಇರೋಂಥವ್ರು ಮಾಡಲೇಬಾರ್ದು ಅನ್ನೋದೇನು ರೂಲ್ಸ್ ಏನಿಲ್ಲ. ಆ ಥರ ರೂಲ್ಸ್ ಇದ್ದರೆ ನಾವು ಬರ್ತಾ ಇರಲಿಲ್ಲ ಯೂಟ್ಯೂಬ್ಗೆ. ಸೊ ಆದಷ್ಟು ಹೆಣ್ಮಕ್ಳನ್ನ ಗೌರವಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇನಾದರೂ ಕೆಟ್ಟದಾಗ ಏನಾದರೂ ಮಾಡ್ತಾಯಿದ್ರೆ ಹೇಳಿ, ಇಲ್ಲ ತಪ್ಪೇನಾದರೂ ಮಾತಾಡಿದರೆ ಹೇಳಿ ತಿದ್ಕೊಂತೀನಿ ಮುಂದಿನ ವೀಡಿಯೋದಲ್ಲಿ. ಆ ಥರ ಬಿಟ್ಟು ಒಂದೇ ಸಲ ಈ ಥರ ಮಾಡಿಬಿಟ್ರೆ ಕಾಮೆಂಟ್ ತುಂಬ ನೋವು ಅನಿಸುತ್ತೆ ಮನಸ್ಸಿಗೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಆದಷ್ಟು ಎಲ್ರಿಗೂ ಒಳ್ಳೆಯದೇ ಬಯಸಿ, ಕೆಟ್ಟದ್ದು ಬಯಸೋಕೋದ್ರೆ ನಮ್ಗೆ ಅದು 2 ಪಟ್ಟು ಆಗುತ್ತೆ. ಸೊ ಅದು ದೇವ್ರಿಗೆ ಬಿಟ್ಟಿದ್ದು, ಅದಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಂತ ಸ್ವಲ್ಪ ಜನ ಚೇಂಜ್ ಆಗದೇ ಇರೋರು ಇರ್ತಾರೆ. ಸೊ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಏನು ಕೆಡಿಸ್ಕೊಬಾರ್ದು ಅಂದರೂ ಒಂದೊಂದು ಕಾಮೆಂಟ್ ಈ ಥರ ಮನಸ್ಸಿಗೆ ಸ್ವಲ್ಪ ನೋವು ಅನ್ನಿಸ್ಬಿಡುತ್ತೆ, ಬೇಜಾರು ಮಾಡುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.